ತೊಗರಿಬೇಳೆ, ಸೋಯಾಬೀನ್, ಹೆಸರುಬೇಳೆ ಹಾಗೂ ಉದ್ದಿನಬೇಳೆ ಮುಂತಾದ ಬೆಳೆಗಳನ್ನು ಬೆಳೆಯುವ ರೈತರಿಂದ ಕಾಯಿಕೊರಕ ಹುಳುಗಳ ಬಗ್ಗೆ ನಮಗೆ ಹಲವಾರು ಕಮೆಂಟ್ಗಳು ಬಂದಿವೆ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಸೀರೀಸ್ 4ಗೆ ನಿಮಗೆ ಸ್ವಾಗತ. ಈ ಸಣ್ಣ ಹುಳುಗಳನ್ನ ಸರಿಯಾದ ಸಮಯಕ್ಕೆ ನಿಯಂತ್ರಿಸದೆ ಹೋದ್ರೆ ಎಲ್ಲಾ ದ್ವಿದಳ ಧಾನ್ಯಗಳಲ್ಲಿ ಭಾರಿ ನಷ್ಟವನ್ನು ಉಂಟು ಮಾಡುತ್ತವೆ. ಕಾಯಿಕೊರಕ ಹುಳುವಿನ ಪತಂಗಗಳು ಹೂವಿನ ಮೊಗ್ಗು ಹಾಗೂ ಕಾಯಿಗಳ ಮೇಲೆ ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಯಿಂದ ಲಾರ್ವಗಳು ಹೊರಬಂದು ಕಾಯಿಯನ್ನು ಕೊರೆದು ಒಳಗಿನಿಂದ ಧಾನ್ಯಗಳನ್ನು ತಿಂದು ಬಿಡುತ್ತವೆ. ಈ ಹುಳುಗಳ ದಾಳಿಯು ಕಾಯಿಗಳ ಮೇಲಿರುವ ರಂಧ್ರಗಳು, ಹಾಳಾಗಿ ಹೋಗುತ್ತಿರುವ ಬೀಜಗಳು ಹಾಗೂ ಹೂವುಗಳು ಒಣಗಿ ಹೋಗುವುದಕ್ಕೆ ಕಾರಣವಾಗುತ್ತದೆ. ಇವನ್ನು ಕಂಟ್ರೋಲ್ ಮಾಡದೆ ಹಾಗೆ ಬಿಟ್ಟರೆ ನಿಮ್ಮ ಇಳುವರಿ 70ರಿಂದ 80% ವರೆಗೂ ನಾಶ ಮಾಡುತ್ತೆ. ಕಾಯಿಕೊರಕ ಹುಳುಗಳು ವಿಶೇಷವಾಗಿ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಹಂತದಲ್ಲೇ ದಾಳಿ ಮಾಡುತ್ತವೆ. ಈ ಸಣ್ಣ ಹುಳುಗಳನ್ನ ಸರಿಯಾದ ಸಮಯಕ್ಕೆ ನಿಯಂತ್ರಿಸದೆ ಹೋದ್ರೆ ಎಲ್ಲಾ ದ್ವಿದಳ ಧಾನ್ಯಗಳ ಬೆಳೆಯಲು ಭಾರಿ ನಷ್ಟವನ್ನು ಉಂಟು ಮಾಡುತ್ತದೆ. ಈ ಹುಳುಗಳನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ತಡೆಯಲು ಕೆಲವು ಕ್ರಮಗಳನ್ನ ಫಾಲೋ ಮಾಡೋದು ತುಂಬಾ ಮುಖ್ಯ. ಕೀಟಗಳ ಒತ್ತಡವನ್ನು ಕಡಿಮೆ ಮಾಡಲು ಲೇಟ್ ಆಗಿ ಬಿತ್ತನೆ ಮಾಡುವುದನ್ನು ತಪ್ಪಿಸಿ. ಪತಂಗಗಳನ್ನು ಕಂಟ್ರೋಲ್ ಮಾಡೋಕೆ ಎಕರೆಗೆ 8ರಿಂದ 10 ಫೆರೋಮೋನ್ ಟ್ರಾಪ್ಸ್ಗಳನ್ನು ಬಳಸಿ. ಸೋಂಕಿತ ಕಾಯಿಗಳನ್ನು ಮತ್ತು ಅದರಲ್ಲಿರುವ ಲಾರ್ವಗಳನ್ನು ಕೈಯಿಂದ ತೆಗೆದು ನಾಶ ಮಾಡಿ. ಟೊಮ್ಯಾಟೊ, ಹತ್ತಿ ಹಾಗೂ ತೊಗರಿಬೇಳೆ ಹೊಲದ ಸುತ್ತಮುತ್ತಲೂ ಇದ್ದರೆ ತೆಗೆದುಹಾಕಿ, ಏಕೆಂದ್ರೆ ಈ ಬೆಳೆಗಳು ಇದ್ದಲ್ಲಿ ಹುಳುಗಳು ಹೆಚ್ಚಾಗಿ ಹರಡುತ್ತವೆ. ಟ್ರೈಕೋಗ್ರಾಮ ಹಾಗೂ ಕ್ರೈಸೋಪರ್ಲನ್ ಅಂತಹ ಪ್ರಯೋಜನಕಾರಿ ಕೀಟಗಳನ್ನು ಬೆಳೆಗಳಲ್ಲಿ ಪ್ರೋತ್ಸಾಹಿಸಿ. ಇವು ಹುಳುಗಳನ್ನು ನಾಶ ಮಾಡುತ್ತವೆ. ಅವುಗಳ ದಾಳಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಆಂಪ್ಲಿಗೋ ಕೀಟನಾಶಕ ಎಕರೆಗೆ 80 ml ಅಥವಾ ಪ್ರೊಕ್ಲೇಮ್ ಕೀಟನಾಶಕ ಎಕರೆಗೆ 88 ಗ್ರಾಂ ಅಥವಾ EM1 ಕೀಟನಾಶಕ ಎಕರೆಗೆ 88 ಗ್ರಾಂ ಅನ್ನು ಬಳಸಿ. ಅವುಗಳ ದಾಳಿ ಸಿವಿಯರ್ ಸ್ಟೇಜ್ ಅಲ್ಲಿ ಇದ್ರೆ ಡೆಲಿಗೇಟ್ ಕೀಟನಾಶಕ ಎಕರೆಗೆ 150 to 180 ml ಅಥವಾ ಫೇಮ್ ಕೀಟನಾಶಕ ಎಕರೆಗೆ 40 ml ಅಥವಾ ಕೊರಾಜಿನ್ ಕೀಟನಾಶಕ ಎಕರೆಗೆ 40 to 60 ml ಅನ್ನು ಬಳಸಿ. ಶಿಫಾರಸು ಮಾಡಲಾದ ಬೆಳೆ ಹಾಗೂ ಡೋಸೇಜ್ಗಾಗಿ ಲೇಬಲ್ ಅನ್ನು ಕ್ರಾಸ್ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರಾಡಕ್ಟ್ ಲಿಂಕ್ ಬೇಕಂತ ಹೇಳಿದ್ರೆ ಪಾಟ್ ಬೋರರ್ ಅಂತ ಕಮೆಂಟ್ ಮಾಡಿ. ಮುಂದಿನ ಬುಧವಾರ ಮತ್ತೆ ಸಿಗೋಣ.